ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತಿನ ದಿನ ವಿಶೇಷವಾಗಿ ಇದೇ ವೈಕುಂಠ ಏಕಾದಶಿ ಬಂದು ಬುಧವಾರ ಮತ್ತು ಮಂಗಳವಾರ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ವೈಕುಂಠ ಏಕಾದಶಿ ದಿನ ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡುವಂಥ ದಿನಗಳಾಗಿರುತ್ತೆ. ಇಂತಹ ದಿನದಲ್ಲಿ ನಿಮಗೆ ಏನಾದ್ರೂ ಮುಂಚಿತವಾಗಿ ಇಂಥ ಕನಸುಗಳು ಏನಾದ್ರೂ ಬಿದ್ದಿದ್ದೆ ಆದರೆ ಖಂಡಿತವಾಗ್ಲೂ ಪರಮಾತ್ಮನ ಅನುಗ್ರಹ ನಮಗೆ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದು ಯಾವ ರೀತಿ ಸೂಚನೆಗಳನ್ನು ಕೊಡುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕನಸಿನಲ್ಲಿ ನೀವೇನಾದರೂ ಈ ವಸ್ತುಗಳನ್ನು ನೀವು ನೋಡಿದ್ದೆ ಆದರೆ, ಈ ಥರ ಪರಿಸ್ಥಿತಿ ಏನಾದರೂ ನೀವು ನೋಡಿದ್ದೆ ಆದರೆ ಖಂಡಿತವಾಗ್ಲೂ ವಿಷ್ಣುವಿನ ಅನುಗ್ರಹ ನಮ್ಮ ಮನೆಗೆ ಆಗುತ್ತೆ, ಮತ್ತು ನಮ್ಮ ಬದುಕಲ್ಲಿ ಆಗುತ್ತೆ, ಮತ್ತು ನಮ್ಮ ಬಾಳಲ್ಲಿ ಯಾವುದೋ ಒಂದು ರೀತಿಯ ಸಂತೋಷ ಮತ್ತು ಸಡಗರ ಕಾಣೋದಕ್ಕೆ ಇದು ಮುನ್ಸೂಚನೆಯಾಗಿ ತಿಳಿಸಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅದು ಸೂಚನೆಗಳು ಅಂತಂದರೆ, ಬೆಳಕು ಮತ್ತು ಸೂರ್ಯೋದಯ ಕಾಣುವಂಥದ್ದು, ಹೊಸ ಅವಕಾಶ, ಪ್ರಗತಿಗೆ ನಿಮಗೆ ಮುನ್ಸೂಚನೆಯನ್ನು ಕೊಡುವಂಥದ್ದು. ಅಂದರೆ ನಿಮ್ಮ ಕನಸಿನಲ್ಲಿ ಸೂರ್ಯ ಉದಯಿಸುತ್ತಾ ಇರುವಂತಹ ಕನಸು ಏನಾದರೂ ನಿಮಗೆ ಗೋಚಾರ ಆಗಿದೆ ಅಂತಂದರೆ, ಅಥವಾ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಸೂರ್ಯನ ಕಿರಣಗಳು ಪ್ರಕಾಶಮಾನವಾಗಿ ಬೆಳಗುತ್ತಿರುವಂಥ ಕನಸುಗಳು ಏನಾದರೂ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಂಡಿದ್ದೆ ಆದರೆ ನಿಮಗೆ ಹೊಸ ಹೊಸ ಅವಕಾಶಗಳು, ಅಥವಾ ನೀವು ಅಂದ್ಕೊಂಡಿರೋಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾರೋ ಬಂದು ನಿಮಗೆ ಸಪೋರ್ಟ್ ಮಾಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಕೃತಿ ನಿಮಗೆ ಆ ಸೂಚನೆಗಳನ್ನು ತಿಳಿಸುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಹಣ್ಣುಗಳು, ಹಾಲು ಮತ್ತು ತುಪ್ಪ ಈ ಥರದ್ದೇನಾದರೂ ಕಾಣಿಸ್ಕೊತಿದೆ ಅಂದರೆ, ಯಾರಾದರೂ ಬಂದು ನಿಮಗೆ ಹಾಲು ಕೊಡೋವಂಥದ್ದು, ತುಪ್ಪ ಕೊಡೋವಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಹಣ್ಣುಗಳನ್ನು ನಿಮಗೆ ಕೊಡೋವಂಥದ್ದು ಆ ರೀತಿ, ಅಥವಾ ನಿಮಗೆ ಹಣ್ಣುಗಳು ಕಾಣಿಸ್ಕೊಳ್ಳೋವಂಥದ್ದು, ತೋಟದಲ್ಲಿ ಹಣ್ಣುಗಳು ಬೆಳೆದಿರೋವಂಥ ದೃಶ್ಯಗಳು ಕಾಣಿಸ್ಕೊಳ್ಳೋದು, ಹಾಲು ಕರಿತಾ ಇರೋವಂಥ ದೃಶ್ಯಗಳು ಕಾಣಿಸ್ಕೊಳ್ಳೋದು, ಅಥವಾ ತುಪ್ಪನ ನಿಮಗೆ ಯಾರಾದರೂ ಬಂದು ಕೊಡೋ ಅಂಥದ್ದು, ಈ ರೀತಿ ಎಲ್ಲ ನಿಮಗೆ ಕಾಣಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆರೋಗ್ಯ ಮತ್ತು ಸಮೃದ್ಧಿ ಅನ್ನೋದು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕೂಡ್ಕೊಳ್ಳುತ್ತೆ. ಅದರಲ್ಲೂ ವಿಶೇಷವಾಗಿ ವಯಸ್ಸಾದಂಥವ್ರು ಇದ್ದವ್ರಿಗೆ, ಅವ್ರಿಗೇನಾದರೂ ಆರೋಗ್ಯದಲ್ಲಿ ಏರುಪೇರು ಆಗ್ತಿದ್ರೆ ಖಂಡಿತವಾಗ್ಲೂ ಈ ಥರದ ಕನಸುಗಳು ನಿಮಗೆ ಗೋಚಾರ ಆದರೆ ಅವರ ಆರೋಗ್ಯ ಅನ್ನೋದು ಸಮೃದ್ಧಿ ಆಗುತ್ತೆ, ಆಯಸ್ಸು ಅನ್ನೋದು ವೃದ್ಧಿ ಆಗುತ್ತೆ ಅನ್ನೋ ಸಂಕೇತ ಆಗಿರುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಏನಾದ್ರೂ ಮದುವೆ, ಮಗುವಿನ ಜನನ, ಈ ಥರದ್ದೇನಾದ್ರೂ ಯಾರ್ದೋ ಮದುವೆ ಆಗ್ತಾ ಇರೋದು ಅಂದರೆ, ನಿಮ್ಮ ಮದುವೆ ಬಿಟ್ಟು ಬೇರೆಯವರು ಮದುವೆ ಆಗ್ತಿರೋ ಅಂಥ ದೃಶ್ಯಗಳು ಕಾಣಿಸ್ದಾಗ, ಅಥವಾ ನಿಮ್ಮ ಮನೆ ಬಿಟ್ಟು ಯಾರ್ದೋ ಮನೆಯಲ್ಲಿ ನಾಮಕರಣಕ್ಕೆ ಹೋಗಿರೋ ಅಂಥ ಕನಸುಗಳು ನಿಮಗೆ ಕಂಡಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ ಅನ್ನೋದು ಮತ್ತು ಶುಭ ಸುದ್ದಿಗಳು ನಿಮ್ಮ ಮನೆಯಲ್ಲೂ ನಡೆಯುವಂಥದ್ದು ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಅಂದರೆ ತಾವೇ ತಮ್ಮ ಕನಸಿನಲ್ಲಿ ಮದುವೆ ಆಗ್ತಿದ್ರೆ ಅದು ಅಶುಭ ಆಗಿರುತ್ತೆ. ಬೇರೆಯವರ ಮದುವೆಗೆ ನೀವು ಹೋಗುವಂಥದ್ದು, ಅಥವಾ ಬೇರೆಯವರ ಮದುವೆ ಅಥವಾ ನಾಮಕರಣಗಳಲ್ಲಿ ನೀವು ಭಾಗವಹಿಸೋ ಅಂಥದ್ದನ್ನು ನೀವು ಮಾಡಿದಾಗ ಮಾತ್ರ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಕೂಡ ಶುಭ ಸುದ್ದಿಗಳು ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಿಮಗೆ ಹಣ ಅಥವಾ ಆಭರಣ ಸಿಕ್ಕಂತೆ ಕನಸು ಏನಾದರೂ ಕಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಲಾಭ ಮತ್ತು ಅವಕಾಶ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ನಿಮಗೆ ಯಾವುದೋ ಒಂದು ರೂಪದಲ್ಲಿ ನೀವು ಮಾಡ್ತಿರೋಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಲಾಭ ತರೋವಂಥದ್ದು, ಅವಕಾಶ ಸಿಗೋವಂಥದ್ದು, ಅಥವಾ ಸಮೃದ್ಧಿ ಆಗೋವಂಥದ್ದು, ಅಥವಾ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಕೆಲಸಗಳಿಗೆ ನೀವು ಪ್ರಯತ್ನ ಪಟ್ಟು ಒಂದು ಸ್ವಲ್ಪ ಶ್ರಮ ಹಾಕಿದಾಗ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳು, ಕನಸುಗಳು ನನಸಾಗಿ ಅದರಿಂದ ನಿಮಗೆ ಆಭರಣ ಕೊಂಡ್ಕೊಳ್ಳೋವಂಥದ್ದು ಇರ್ಬೋದು, ಹಣಗಳು ನಿಮಗೆ ಸಿಗೋ ಅಂಥದ್ದು ಆಗ್ಬೋದು, ಸಂಬಳ ಸಿಗೋವಂಥದ್ದು, ಬಡ್ತಿ ಸಿಗೋವಂಥದ್ದು, ಇದೆಲ್ಲ ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಿಮಗೆ ಮಳೆ ಸುರಿಯೋ ಅಂಥದ್ದು ಕನಸು ಏನಾದರೂ ನಿಮಗೆ ಕಂಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಮಾಡ್ತಿರೋ ಅಂಥ ಎಷ್ಟೋ ಕೆಲಸ ಕಾರ್ಯಗಳು ಅಡೆತಡೆಗಳಾಗ್ತಾ ಇರುತ್ತೆ ಅಂತ ಅಂದ್ಕೊಂಡಿರ್ತೀರ. ಅದು ಮಳೆ ಏನಾದರೂ ನಿಮಗೆ ಸುರಿತಿರೋ ಅಂಥ ಮಳೆ ಕನಸು ಬಂದರೆ ಮುಂದಿನ ದಿನಗಳಲ್ಲಿ ನೀವು ಮಾಡೋವಂಥ ಪ್ರತಿಯೊಂದು ಕೆಲಸಗಳು ಅಡೆತಡೆ ಇಲ್ಲದೆ ಎಲ್ಲವೂ ಕೂಡ ನೆರವೇರುತ್ತೆ ಅನ್ನೋ ಉದ್ದೇಶನ ಅದು ತಿಳಿಸ್ಕೊಡುತ್ತೆ.
ಈ ರೀತಿ ನೀವು ಕನಸಿನಲ್ಲಿ ನೋಡುವಂಥ ಈ ವಸ್ತುಗಳಿಂದ ನಿಮ್ಮ ಜೀವನದಲ್ಲಿ ಏನು ಸಿಗುತ್ತೆ ಏನು ಸಿಗೋದಿಲ್ಲ ಅನ್ನೋದು ವಿಷ್ಣು ನಿಮಗೆ ತಿಳಿಸುವಂಥ ಮುನ್ಸೂಚನೆಯ ಕನಸುಗಳಾಗಿರುತ್ತೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಅವತ್ತಿನ ದಿನ ವೈಕುಂಠ ಏಕಾದಶಿ ದಿನ ವಿಷ್ಣುವಿನ ನೀವು ಸ್ಮರಣೆ ಮಾಡುವಂಥದ್ದು, ವಿಷ್ಣುವಿನ ಸಹಸ್ರನಾಮಗಳನ್ನು ಹೇಳ್ಕೊಳ್ಳುವಂಥದ್ದು, ವಿಷ್ಣುನ ನೀವು ಪೂಜೆ ಮಾಡುವಂಥದ್ದು, ವಿಷ್ಣುವಿಗೆ ನೀವು ಪ್ರದಕ್ಷಿಣೆ ಸೇವೆಗಳನ್ನು ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು, ಇದನ್ನೆಲ್ಲ ನೀವು ಮಾಡಿದಾಗ ಖಂಡಿತವಾಗ್ಲೂ ವಿಷ್ಣುವಿನ ಅನುಗ್ರಹ ಅತಿ ಶೀಘ್ರವಾಗಿ ನಿಮಗೆ ಆಗುವಂಥದ್ದಾಗುತ್ತೆ. ಇದೊಂದು ಸಣ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.